ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸದ್ಯ ಸಂಸತ್ ಮೇಲಿನ ದುಷ್ಕರ್ಮಿಗಳ ದಾಳಿ, ಕಲರ್ ಬಾಂಬ್ ದಾಳಿಗೆ ಸಂಬಂಧಪಟ್ಟಂತೆ ಸ್ಫೋಟಕ ವಿಚಾರವೊಂದು ಹೊರಗಡೆ ಬರ್ತಾ ಇದೆ. ಮಂಪರು ಪರೀಕ್ಷೆಯಲ್ಲಿ ಶುಕ್ರವಾರ ಮಂಪರು ಪರೀಕ್ಷೆ ಮುಗಿಸಲಾಗಿದೆ. ಲಲಿತ್ಜಾ, ಸಾಗರ್ ಶರ್ಮಾ ಹಾಗೆ ಮೈಸೂರು ಮನೋರಂಜನ್ ಇವ್ರಿಗೆ ಸಂಬಂಧಪಟ್ಟಂತೆ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿದಂತಹ ಪೊಲೀಸರು ಈಗ ಮಂಪರು ಪರೀಕ್ಷೆಯಲ್ಲಿ ಸತ್ಯವನ್ನು ಹೊರಗೆಳೆದಿದ್ದಾರೆ. ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಈ ಪ್ರಕರಣ ನಡೆದಾಗ ಸಂಸತ್ನ ಒಳಗಡೆ ಇಬ್ಬರು ಯುವಕರು ನುಗ್ತಾರೆ, ಹೊರಗೆ ಇಬ್ಬರು ಇರ್ತಾರೆ. ಕಲರ್ ಬಾಂಬ್ ಬಹಳ ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡಿತು, ಭದ್ರತೆಯ ಪ್ರಶ್ನೆಯನ್ನು ಎತ್ತಿತು. ಸರ್ಕಾರದ ವಿರುದ್ಧ ಪ್ರತಿಭಟಿಸಿರುವ ರೀತಿ ಇದು ಯುವಕರಿಗೆ ಎಷ್ಟು ಸಂಕಷ್ಟ ಇದೆ ಅಂತ ಕಾಂಗ್ರೆಸ್ BJP ವಾಗ್ದಾಳಿ ಮಾಡ್ತು. ದೊಡ್ಡ ಹೋರಾಟಗಳೆಲ್ಲ ಆದವು. ಮತ್ತೊಂದು ಕಡೆ BJP ಕಾಂಗ್ರೆಸ್ಸು ಮತ್ತು ಪ್ರತಿಪಕ್ಷಗಳ ಲಿಂಕು ಈ ಯುವಕರಿಗೆ ಎಲ್ಲೆಲ್ಲಿದೆ ಅಂತ ತೆಗೆಯೋ ಪ್ರಯತ್ನ ಮಾಡ್ತು. ಇಂಥದ್ದೆಲ್ಲ ರಾಜಕೀಯ ಬಡಿದಾಟಗಳಾದವು ಎರಡೂ ಪಕ್ಷಗಳಿಂದ. ಅದರ ನಡುವೆ ಗುಪ್ತಚರ ಇಲಾಖೆಯಲ್ಲಿ ಯಾವುದೋ ಟೂಲ್ ಕಿಟ್ ಅಥವಾ ಈ ಯುವಕರನ್ನು ಹುರಿದುಂಬಿಸಿರುವಂಥ ಶಕ್ತಿ ಬೇರೆ ಇದೆ ಅನ್ನುವಂಥ ಒಂದು ಸುಳಿವನ್ನು ಕೊಟ್ಟಿತ್ತು. ಡೀಪ್ ಇನ್ವೆಸ್ಟಿಗೇಷನ್ ನಡೀತಾ ಈಗ ಮಂಪರು ಪರೀಕ್ಷೆ ಮಾಡಿದ್ದು ಸ್ಫೋಟಕ ವಿಚಾರವೊಂದು ಹೊರಗಡೆ ಬಂದಿದೆ. ಅದೇನಪ್ಪ ಅಂತ ಕೇಳಿದ್ರೆ, ಮೈಸೂರು ಮನೋರಂಜನ್ನೇ ಮಾಸ್ಟರ್ ಮೈಂಡ್. ಪಶ್ಚಿಮ ಬಂಗಾಳದ ಮೂಲದ ಲಲಿತ್ಜಾ ಮಾಸ್ಟರ್ ಮೈಂಡ್ ಅಂತ ಅಂದ್ಕೊಳ್ಳಾಗಿತ್ತು. ಯಾಕಂದರೆ ಆತ ಎಲ್ಲರ ಮೊಬೈಲನ್ನು ಇಟ್ಕೊಂಡಿದ್ದ, ಅದನ್ನು ನಾಶಪಡಿಸಿದ್ದ. ಸೊ ಸಾಕ್ಷಿ ನಾಶ ಮಾಡುವ ಮೂಲಕ ಈತ ಯಾರ್ದೋ ಜೊತೆಯಲ್ಲಿದ್ದುಕೊಂಡು ಬೇರೆಯವರನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ನೋಡ್ತಿದ್ದಾನ. ಈ ಯುವಕರನ್ನು ಚೂ ಬಿಟ್ಟು ಕೆಲಸ ಮಾಡಿಸಿ ಅವ್ರ ಹೆಸರು ಹೊರಗಡೆ ಬರದಿರೋ ಥರದಲ್ಲಿ ತಡೀತಿದ್ದಾನ ಅನ್ನೋದೆಲ್ಲ ಪ್ರಶ್ನೆ ಎದುರಾಗಿತ್ತು. ಈ ಹುಡುಗರೇ ಪ್ರತಿಭಟಿಸೋ ಕಾರಣದಿಂದಾಗಿ ಸರ್ಕಾರದ ವಿರುದ್ಧ ಸಿಟ್ಟಿಗೆದ್ದು ಮಾಡಿದ್ದು ಹೋದಾದರೆ ಮೊಬೈಲ್ ಯಾಕೆ ನಾಶ ಮಾಡಿದ್ರು, ಯಾರ ಕಾಂಟ್ಯಾಕ್ಟ್ ಹೊರಗಡೆ ಬರಬಾರ್ದು ಅಂತ ನಾಶ ಮಾಡಿದ್ರು ಅನ್ನೋ ಪ್ರಶ್ನೆ ಎಲ್ಲ ಎದ್ದಿತ್ತು. ಈಗ ಗೊತ್ತಾಗ್ತಿರೋದು ಮೈಸೂರು ಮನೋರಂಜನ್ ಇದರಲ್ಲಿ ಮಾಸ್ಟರ್ ಮೈಂಡ್. ಲಲಿತ್ಜಾ ಸಾಕ್ಷಿನಾಶ ಇನ್ನಿತರ ಕೆಲಸಗಳಿಗೆ ಅಂತಾನೆ ಆತನನ್ನು ಬಳಸ್ಕೊಳ್ಳಾಗಿತ್ತು. ಅಷ್ಟೇ ಬಿಟ್ಟರೆ ಈ ಕೇಸ್ನ ಕಂಪ್ಲೀಟಾಗಿ ಡಿಸೈನ್ ಮಾಡಿದ್ದು ಮೈಸೂರು ಮನೋರಂಜನ್ ಅನ್ನೋದು ಖಚಿತವಾಗ್ತಿದೆ. ಸಾಗರ್ ಶರ್ಮಾ ಮತ್ತು ಮೈಸೂರು ಮನೋರಂಜನ್ಗೆ ವಿಶೇಷವಾದ ಪರೀಕ್ಷೆಗಳಿಗೆ ಒಳಪಡಿಸಲಾಗಿತ್ತು. ಇದರಲ್ಲಿ ಸತ್ಯ ಹೊರಗಡೆ ಬಂದಿದೆ. ತಾನು ಹೇಗೆ ಪ್ಲ್ಯಾನ್ ಮಾಡಿದೆ, ಯಾವ ರೀತಿ ಎಲ್ಲರನ್ನ ಒಗ್ಗೂಡಿಸಿದೆ, ಎಷ್ಟು ತಿಂಗಳಿಂದ ಪ್ಲ್ಯಾನ್ ಆಗಿತ್ತು, ಏನಾದರೂ ದೊಡ್ಡದಾಗಿ ಮಾಡಬೇಕು ಅಂತ ಹೇಗೆ ನಾವು ಸಿದ್ಧತೆ ಮಾಡಿಕೊಂಡ್ವಿ, ಬರೀ ಕಲರ್ ಬಾಂಬ್ ದಾಳಿ ಅಲ್ಲ ಇನ್ನೂ ತೀವ್ರ ಸ್ವರೂಪದಲ್ಲಿ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದ್ದಿದ್ದು ಅಂತ ಮಧ್ಯದಲ್ಲಿ ಸುದ್ದಿ ಬಂದಿತ್ತಲ್ಲ. ತಮಗೆ ತಾವು ಹಾನಿ ಮಾಡಿಕೊಳ್ಳೋ ಆತ್ಮಾಹುತಿ ರೀತಿಯ ಪ್ರಯತ್ನ ಆಗಬೇಕು, ಬಟ್ ಜಾಸ್ತಿ ಬರ್ನ್ ಆಗಬಾರ್ದು ಅಂತ ಒಂದು ಜೆಲ್ ಹುಡುಕ್ತಾ ಇದ್ರು. ಜೆಲ್ ಸಿಗಲಿಲ್ಲ ಅಂತೆಲ್ಲ ಸುದ್ದಿ ಆಯ್ತಲ್ಲ ಮಧ್ಯೆ. ಈಗ ಮೈಸೂರು ಮನೋರಂಜನ್ ಇದೆಲ್ಲ ಪ್ಲ್ಯಾನ್ ಮಾಡಿದ್ದ. ಪ್ಲ್ಯಾನ್ B ಕೊನೆಗೆ ವರ್ಕೌಟ್ ಆಯಿತು. ಪ್ಲ್ಯಾನ್ A ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಅನ್ನೋದೆಲ್ಲ ಹೊರಗಡೆ ಬರ್ತಿದೆ. ಬಟ್ ರಾಜಕೀಯ ಲಿಂಕ್ ಇದೆಯಾ ಅಥವಾ ಯಾವುದಾದ್ರೂ ಟೂಲ್ ಕಿಟ್ ಜೊತೆಗೆ ಈತ ಸೇರಿಕೊಂಡು ಸರ್ಕಾರದ ವಿರುದ್ಧ ಅಥವಾ ಮೋದಿ ಸರ್ಕಾರದ ಹೆಸರುಗೆಡಿಸೋದಕ್ಕೆ ಹೇಗೆ ಮಾಡಿದ್ದಾನ ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಇನ್ನೂ ಪೊಲೀಸರು ಹೊರಗಡೆ ಬಿಟ್ಟಿಲ್ಲ. ತನಿಖೆ ಪೂರ್ಣಗೊಳ್ಳೋ ತನಕ, ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗೋ ತನಕ ಹೊರಗಡೆ ಬಿಡ್ತಾ ಇಲ್ಲ. ಇಲ್ಲಿ ಯಾರ ಕೈವಾಡ ಇದೆ, ಪರಸ್ಪರ ಕೆಸರಚಾಟ ಆಗಿದೆ. ಆ ಪಕ್ಷದವರು ಈ ಪಕ್ಷದ ಮೇಲೆ. BJP ಪ್ರತಾಪ್ ಸಿಂಹನೇ ಪಾಸ್ ಕೊಟ್ಟಿದ್ದು, ಇನ್ನೇನು ಅವರದ್ದೇ ಸಂಚು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನವರು ನಮ್ಮವರೇ ನಮ್ಮ ಸರ್ಕಾರದ ಹೆಸರು ಹಾಳು ಮಾಡ್ಕೊಳ್ಳೋಕೆ ನೋಡ್ತಾರೆ, ಹಾಗಾದರೆ ಪಾಸನ್ನು ಎಲ್ಲರೂ ಕೊಡ್ತಾರೆ. ರಾಜಕೀಯದಲ್ಲಿ ಅನುಭವ ಇರುವಂಥವ್ರು ಯಾರೂ ಈ ಮಾತಾಡಲ್ಲ. ಹಿನ್ನೆಲೆ ಏನು ಅಂಥ ಕ್ರಿಮಿನಲ್ ಹಿನ್ನೆಲೆ ಇಲ್ಲದ ವ್ಯಕ್ತಿಗೆ ಪಾಸ್ ಕೊಟ್ಟಿದ್ರಲ್ಲಿ ತಪ್ಪೇನಿದೆ? ಆಮೇಲೆ ಸಮಸ್ಯೆ ಆಗಿದೆ. ಇದು ಬಹಳ ಪ್ಲ್ಯಾಂಡ್ BJP ಕೆಟ್ಟ ಹೆಸರು ತರೋದಕ್ಕೆ ಅಂತ ಇವರು ವಾಗ್ದಾಳಿ ನಡೆಸ್ತಿರೋದು BJPಗರು. ಸೊ ಪರಸ್ಪರ ಕೆಸರಚಾಟ ಆಗಿದೆ. ಲೆಹರ್ ಸಿಂಗ್ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯನವರು ಮಗನನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಅಲ್ಲಿ ವೇದಿಕೆ ಸಜ್ಜುಗೊಳಿಸ್ತಿದ್ದಾರೆ. ಪ್ರತಾಪ್ ಸಿಂಹ ಟಾರ್ಗೆಟ್ ಅಂತೆಲ್ಲ ಆರೋಪ ಮಾಡಿಬಿಟ್ರು. ಅದಾದಮೇಲೆ ಒಂದು ಕೇಸ್ ಬಿತ್ತು ಪ್ರತಾಪ್ ಸಿಂಹ ಬ್ರದರ್ ಮೇಲೆ, ಮರ ಕಡ್ದಿರೋ ಕೇಸು. ಇಂಥದ್ದೆಲ್ಲ ರಾಜಕೀಯ ಜಟಾಪಟಿ ಆಗ್ತಿದೆ. ಸೊ ಇದು ನಿಜಕ್ಕೂ ರಾಜಕೀಯ ಕಾರಣವನ್ನು ಹೊಂದಿದೆಯಾ? ಕರ್ನಾಟಕದ ಮನೋರಂಜನ್ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಕೊನೆಗೆ ತನಗೇನಾಗುತ್ತೆ ಅಂತ ಗೊತ್ತು. ಈ ದಾಳಿಯನ್ನು ತಾನು ಮಾಡಿದ್ಮೇಲೆ ತಾನು ಎಲ್ಲಿ ಹೋಗಿ ಕೂರಬೇಕಾಗತ್ತೆ, ತನ್ನ ಭವಿಷ್ಯ ಏನಾಗುತ್ತೆ ಅಂತ ಗೊತ್ತಿದ್ದೂ ಕೂಡ ರಿಸ್ಕ್ ತೊಗೊಂಡ ಅಂದರೆ ಆತನಿಗೆ ಬಲ ತುಂಬಿದ್ದು ಯಾರು? ನಿಜಕ್ಕೂ ಆತ ಸಿದ್ಧಾಂತ ಮತ್ತೊಂದು ಅಂತ ಅಷ್ಟು ತೀವ್ರ ಸ್ವರೂಪದಲ್ಲಿ ಪ್ರತಿಭಟಿಸಬೇಕು, ತನಗೇನಾದರೂ ಪರವಾಗಿಲ್ಲ ಅಂತ ನಿರ್ಧಾರ ಮಾಡಿದ್ದ, ಬೇರೆ ಯಾರೂ ಇಲ್ವಾ ಇದ್ರ ಹಿಂದೆ ಅನ್ನೋದು ಈಗ ಕ್ಲಿಯರ್ ಆಗಬೇಕಾಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.